ಕೋಟೆ ಆಂಜನೇಯ ಸ್ವಾಮಿ ದೇವರ ಮುಂಭಾಗದಿಂದ ನೋಡಿ ಆನೆಗಳೆಲ್ಲ ಸಾಲಾಗಿ ಸಾಕ್ತಾ ಇದ್ದಾವೆ. ಒಟ್ಟು 9 ಆನೆಗಳು. ಅದನ್ನ ನೋಡೋದೇ ಒಂದು ಸಂಭ್ರಮ, ಖುಷಿ, ಸಂತಸ. ಆನೆಗಳು ನಮ್ಗಿಂತ ಫಾಸ್ಟ್ ಆಗಿ ನಡ್ಕೊಂಡು ಹೋಗ್ತಾ ಇದ್ದಾವೆ, ನಾವು ಓಡ್ತಾ ಇದ್ದೀವಿ. ಸ್ಪೀಡ್ ಮ್ಯಾಚ್ ಮಾಡಬೇಕು. ನೋಡಿ ನೀವು ಇಲ್ಲಿ ಪೊಲೀಸರೆಲ್ಲ ಜನಗಳನ್ನ ನಿಯಂತ್ರಣ ಅಥವಾ ವಾಕ್ ವಿತ್ ಎಲಿಫೆಂಟ್ಸ್ ಅನ್ನ. ಮೈಸೂರು ದಸರಾ ಎಷ್ಟೊಂದು ಸುಂದರ, ಚೆಲ್ಲಿದೆ ನಗೆಯ ಪನ್ನೀರ. ಕೋಟೆ ಆಂಜನೇಯ ಸ್ವಾಮಿ ದೇವರ ಮುಂಭಾಗದಿಂದ ದೇವಸ್ಥಾನ ಪ್ರಾರಂಭವಾಗಿ ಸಿಟಿ ಬಸ್ ಸ್ಟ್ಯಾಂಡ್ ಏನು ನಗರ ಬಸ್ ನಿಲ್ದಾಣದಿಂದ ಅದು KRS ಮಾರ್ಗವಾಗಿ ಪಥ ಸಂಚಲನ ಅಂದ್ರೆ ತಾಲೀಮು, ಆನೆಗಳ ತಾಲೀಮು. ಇದಕ್ಕೆ ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಜೊತೆಗೆ ಮೈಸೂರಿನ ಅರಮನೆ ಮಂಡಳಿ ಮಹೋತ್ಸವ, ಹೌದು ಅರಣ್ಯ ಇಲಾಖೆ ಅವರ ಅಂಡರ್ಲೇ ಬರೋದು ಮಹೋತ್ಸವ. ಅವರೆಲ್ಲರ ಸಮ್ಮುಖದಲ್ಲಿ ಒಂದು ನಾಡ ಹಬ್ಬ ಅಂತ ಘೋಷಣೆ, ವಿಶ್ವವಿಖ್ಯಾತಿ ಮೈಸೂರು ದಸರಾದ ತಾಲೀಮಲ್ಲಿ ನಾವಿದ್ದೇನೆ. 416ನೇ ದಸರಾ. ಇದಕ್ಕೂ ಮೊದಲು ನಾವು ಜಂಬೂ ಸವಾರಿ ಏನು ಅಂತ ಚಿನ್ನದ ಅಂಬಾರಿಯಲ್ಲಿ ಆನೆ ಹೊತ್ತು ಸಾಗುತ್ತೆ. ವಿಜಯನಗರ ಸಾಮ್ರಾಜ್ಯದಲ್ಲಿ ನಾವು ಇದನ್ನ ನೋಡಿದ್ವು. ನಾವ್ ಈಗಲೂ ಕೂಡ ನೋಡ್ಬೋದು ಮಹಾನವಮಿ ದಿಬ್ಬ ಅಂತ. ವಿಜಯನಗರ ಸಾಮ್ರಾಜ್ಯದಲ್ಲಿ ಏನು ಡೆಕ್ಕಲ್ ಸುಲ್ತಾನರ ಒಂದು ಪತನ ಆದಂತ ಅಲ್ಲಿನ ಅವಾಗ ನಮ್ಮ ಮೈಸೂರಿನ ಮಹಾರಾಜರು ಮೈಸೂರಲ್ಲಿ ಆರಂಭ ಮಾಡ್ತಾರೆ ದಸರಾವನ್ನ. ದೊಡ್ಡ ಪ್ರಾಮುಖ್ಯತೆ ಅಂತಂದ್ರಲ್ಲಿ ಆನೆ ಜಂಬೂ ಸವಾರಿಯನ್ನು ಹೊತ್ತು ಸಾಕೋದೆ ದೊಡ್ಡ ಪ್ರಾಮುಖ್ಯತೆ. ಮೊದಲು ಅಂಬಾರಿ ಮೇಲೆ ರಾಜರು ಕೂರ್ತಿದ್ರು ಅಲ್ವಾ? ಹೌದೌದು. ಅದಾದ್ಮೇಲೆ ಹೌದೌದು. ಇನ್ನೇನು ದಸರಾ ಅಂತಂದ್ರೆ ಏನಂದ್ರೆ 9 ದಿನಗಳ ಕಾಲ ಪೂಜೆನ ಸಲ್ಲಿಸಿ 10ನೇ ದಿನ ಜಂಬೂ ಸವಾರಿನ ಅದನ್ನ ವಿಜಯದಶಮಿ ಅಂತ ಕರೀತಾರೆ. ಆದ್ರೆ ಈ ವರ್ಷ ಏನು 2025ರಲ್ಲಿ 11 ದಿನಗಳ ದಸರಾ, ಅಂದ್ರೆ ಸಪ್ತಮಿ ತಿಥಿ ಒಂದು ದಿನ ಜಾಸ್ತಿ ಬಂದಿರತಕ್ಕಂತ ಕಾರಣಕ್ಕೆ ದಸರಾವನ್ನು ನಾವು ನೋಡಬಹುದು. ಭವಿಷ್ಯ ಇದು ಒಂದು 400 ವರ್ಷಗಳ ಬಳಿಕ ಇದೇ ಮೊದಲನೇ ಬಾರಿಗೆ ನಾವು 11 ದಿನಗಳ ಕಾಲ ದಸರಾವನ್ನ ಮೊದಲನೇ ಬಾರಿ ನಾವು 9 ದಿನ ದಸರಾವನ್ನ ಆಚರಣೆ ಮಾಡ್ತೇವೆ. 9ನೇ ದಿನ ಆಯುಧ ಪೂಜೆ ಅಂತ ಆಯುಧಗಳಿಗೆ ಪೂಜೆಯನ್ನ ಸಲ್ಲಿಸಿ 10ನೇ ದಿನ ಜಂಬೂ ಸವಾರಿ ದಸರಾವನ್ನ ನಾವು ಆಚರಣೆಯನ್ನ ಜಂಬೂ ಸವಾರಿ ಹೊತ್ತು ಸಾಗೋದು ಅರಮನೆಯಿಂದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಏನಿದೆ ಇಲ್ಲಿಂದ ಬನ್ನಿ ಮಂಟಪದವರೆಗೂ. ಹಿಂದೆ ಏನ್ ಮಾಡ್ತಾರೆ, ಪೂಜೆನ ಸಲ್ಲಿಸಿ ಅಂಬಾರಿಯಲ್ಲಿ ಮಹಾರಾಜರೇ ಕೂತು ಸಾಕ್ತಾ ಇದ್ರು. ಆದ್ರೆ ಈಗ ಅಧಿದೇವತೆ ಮೈಸೂರಿನ ಚಾಮುಂಡೇಶ್ವರಿಯನ್ನ ಚಾಮುಂಡೇಶ್ವರಿಯನ್ನ ಅಂಬಾರಿಯಲ್ಲಿ ಇಟ್ಟು ಸಾಗುತ್ತೆ. ದಸರಾ ಅಂತಂದ್ರೆ ಕೆಟ್ಟದನ್ನ ಸಂಹಾರ ಮಾಡಿ ಒಳ್ಳೇದು ಪ್ರಾರಂಭ ಆಯ್ತು ಅಂತ. ಇದು ಬೇರೆ ಭಾಗಗಳಲ್ಲಿ ಇದನ್ನ ರಾವಣ ಸಂಹಾರ ಅಂತ ಕರೀತಾರೆ. ಇದನ್ನ ನಾವು ನವರಾತ್ರಿ ದುರ್ಗಿಯನ್ನ ಆರಾಧನೆ ಮಾಡಿ ತುಂಬಾ ಕಡೆ ದುರ್ಗಿಯನ್ನ ಆರಾಧನೆ ಮಾಡೋದು. ಉತ್ತರ ಭಾರತಕ್ಕೆ ಹೋದ್ರುನು ಅಲ್ಲಿ ದುರ್ಗಿ ಆರಾಧನೆಗೆ ಪ್ರಾಮುಖ್ಯತೆ ಜಾಸ್ತಿ ಇದೆ. ಅದ್ರಲ್ಲೂ ಈ ಬಾರಿ ನಮ್ಮ ರಾಜ್ಯ ಸರ್ಕಾರದಿಂದ ಡ್ರೋನ್ ಶೋ ಮತ್ತೆ ಅದ್ರ ಜೊತೆಗೆ ಏರ್ ಶೋ ಎರಡೂ ಕೂಡ ಸಮ್ಮತಿ ಸಿಕ್ಕಿದೆ ಕೇಂದ್ರ ಸರ್ಕಾರದಿಂದ. ಹೌದು, ನಮ್ಮ ಇದೇ ಪ್ರಥಮ ಬಾರಿಗೆ ಅಲ್ವಾ ಏರ್ ಶೋಗೆ ಪರ್ಮಿಷನ್ ಸಿಕ್ಕಿರೋದು? ಹೌದು, ಇದು ಪ್ರಥಮ ಬಾರಿಗೆ ಏರ್ ಶೋ ಅಂತಂದ್ರೆ ಪರಿಣಿತ ವಾಯುಪಡೆಯಿಂದ ನಮ್ಮ ಶಕ್ತಿ ಪ್ರದರ್ಶನವನ್ನ ಅದು ಮೈಸೂರು ದಸರಾದಲ್ಲಿ ಪ್ರದರ್ಶನ ಮಾಡ್ತಾರೆ. ನಮ್ಮ ಮೈಸೂರು ದಸರಾಕ್ಕೆ ಇನ್ನಷ್ಟು ಮೆರುಗನ್ನ ತಂದ್ಕೊಡುತ್ತೆ. ಹೌದು, ಅದ್ರ ಜೊತೆಗೆ ಚಿನ್ನರ ದಸರಾ, ಹೌದು, ರೈತ ದಸರಾ ಇರ್ಬೋದು, ಮಕ್ಕಳ ದಸರಾ ಇರ್ಬೋದು, ಮಹಿಳಾ ದಸರಾ ಇರ್ಬೋದು. ಭೀಮನ ಬಗ್ಗೆ ತುಂಬಾ ಕ್ರೇಜ್ ಜಾಸ್ತಿ ಇದೆ. ಎಲ್ರು ತುಂಬಾ ಗಾಢವಾಗಿ ಅದನ್ನ ಎಲ್ರು ತಗೋತಾರೆ ಜನಗಳು. ಯಾಕಂದ್ರೆ ಅದು ಜನಗಳು ಕೂಗಿದ ತಕ್ಷಣ ಅದು ಸೊಂಡಿಲೆತ್ತಿ ತನ್ನ ರೆಸ್ಪಾನ್ಸ್ ಅನ್ನ ತೋರ್ಸೋದು ಆ ತರ ಮಾಡುತ್ತೆ. ಭಾವ ತುಂಬಾ ದೊಡ್ಡ ಮಟ್ಟದಲ್ಲಿ ವ್ಯಾಪಾರಿಗಳು ಮತ್ತೆ ಅಭಿಮಾನಿಗಳು ಹೂನಾರವನ್ನ ಹಾಕಿದ ತಕ್ಷಣ ಅಲ್ಲಿ ಭಾವತರು ಅದನ್ನ ತೆಗೆದು ಆನೆಗೆ ಒಂದು ಅಭಿಮಾನ. ಭೀಮ ಅಂದ ತಕ್ಷಣ ಒಂದು ಜನಗಳ ಜೊತೆ ಬೆಳೆದಿರೋದ್ರಿಂದ ತುಂಬಾ ಚೆನ್ನಾಗಿ ಸ್ಪಂದಿಸ್ತಾನೆ. ಭೀಮ ಅಂತ ಕರೆದ ತಕ್ಷಣ ತನ್ನ ಸೊಂಡಿಲೆತ್ತಿ ರೆಸ್ಪಾಂಡ್ ಮಾಡ್ತಾನೆ. ತುಂಬಾ ಚಿಕ್ಕ ವಯಸ್ಸಿನಲ್ಲೇ ಸ್ವಲ್ಪ ತೂಕನು ಜಾಸ್ತಿ ಮಾಡ್ಕೊಂಡಿದ್ದಾನೆ. ಅಭಿಮನ್ಯುಗಿಂತ ಈ ಸಾರಿ ಭೀಮನ ತೂಕ ಜಾಸ್ತಿ ಬಂದಿದೆ. ಎಷ್ಟು ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ, ಆದ್ರೆ ಅಭಿಮನ್ಯುಗಿಂತ ಚಿಕ್ಕ ಆನೆ, ಒಂದು 30 ವರ್ಷ ಚಿಲ್ಲರೆ ಇರ್ಬೋದು. ಬಟ್ ದೇಹ ಬಲದಲ್ಲಿ ಹೆಸರಿನಾಗೆ ಭೀಮನ್ ತರನೇ ಒಂದು ದೇಹ ದಾಢ್ಯತೆ ತುಂಬಾ ಚೆನ್ನಾಗಿದೆ ಭೀಮನ್ಗೆ. ಇವಾಗ ನಮ್ಮ ಪಕ್ಕದಲ್ಲಿ ಅಭಿಮನ್ಯು ಕ್ಯಾಪ್ಟನ್ ಅಭಿಮನ್ಯು ಈ ಬಾರಿ ಜಂಬೂ ಸವಾರಿಯನ್ನ ಅಂಬಾರಿ 750 kg ಅಂಬಾರಿಯಲ್ಲಿ ಚಿನ್ನದ ಅಂಬಾರಿಯಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನ ಕೂರಿಸ್ಕೊಂಡು
ಅಭಿಮನ್ಯು ನಡ್ಸ್ಕೊಡ್ತಾನೆ. ಮಾರ್ಕೆಟ್ ಅರಸು ದೇವರಾಜ ಅರಸು ಮಾರ್ಕೆಟ್ ಅಲ್ಲಿ ಇದೀವಿ. ಅಲ್ಲಿ ಏನು ನಗರ ಬಸ್ ನಿಲ್ದಾಣದಿಂದ ಅದು ಮಾರ್ಕೆಟ್ ಅಲ್ಲಿ ಸಾಕ್ತಾ ಇದೆ ಇವಾಗ ತಾಲೀಮು. ಪ್ರತಿದಿನ ಇದೇ ತರ ತಾಲೀಮು ಮುಂಜಾನೆ ಒಂದು 7:00ವರೆಗೆ ಶುರು ಮಾಡಿ ಮತ್ತೆ ಸಂಜೆನೂ ಕೂಡ 5:00ವರೆಗೆ ದಿನದಲ್ಲಿ 2 ದಿನನೂ ಕೂಡ ತಾಲೀಮನ್ನ ನಡೆಸ್ತಾರೆ. 2 ಸಮಯದಲ್ಲೂ ಕೂಡ. ಅದಾದ್ಮೇಲೆ ಒಂದು 3 ದಸರಕ್ಕೆ ಇನ್ನೊಂದು ಇದೊಂದೇನಿದು, ಇದು ಆನೆಗಳು ಹೋಗುವಂತ ದಾರಿಯಲ್ಲಿ ಯಾವುದೇ ಒಂದು ಕಬ್ಬಿಣದ ಇದಿರ್ಬೋದು ಮತ್ತೊಂದಿರ್ಬೋದು ಆನೆಗಳ ಕಾಲಿಗೆ ಚುಚ್ಚಿ ಇನ್ಫೆಕ್ಷನ್ಸ್ ಆಗ್ಬೋದು, ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಇದನ್ನ ಒಂದು ಮ್ಯಾಗ್ನೆಟ್ ಅನ್ನ ಹಾಕಿ ಅದನ್ನ ಎಳ್ಕೊಂಡು ಹೋಗತಕ್ಕಂಥದ್ದನ್ನ ಮಾಡ್ತಾರೆ. ಯಾಕಂದ್ರೆ ಆನೆಗಳ ಕಾಲಿಗೆ ಏನು ಸಮಸ್ಯೆ ಆಗ್ಬಾರ್ದು ಅಥವಾ ಏನು ಚುಚ್ಚಬಾರ್ದು ಅನ್ನೋ ಕಾರಣಕ್ಕೆ. ಇದು ಇತ್ತೀಚೆಗೆ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ನಮ್ಮ ಆನೆಯ ಸವಾರಿ ಜೊತೆಗೆ ತಾಲೀಮನ್ನು ನಡೆಸಬೇಕಾದ್ರೆ. ಇವಾಗ ಎಷ್ಟು ಆನೆಗಳಿದೆ? ಇವಾಗ 9 ಆನೆಗಳಿದೆ ಒಟ್ಟು ತಾಲೀಮು ನಡೆಸೋದಕ್ಕೆ. 9 ಆನೆಗಳು ಕೂಡ ಮೈಸೂರು ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳುತ್ತೆ. ಇಲ್ಲ ಸೆಪ್ಟೆಂಬರ್ 22ಕ್ಕೆ ಶುರುವಾಗಿ ಅಕ್ಟೋಬರ್ 2ಕ್ಕೆ ದಸರಾ ಮುಗಿಯುತ್ತೆ ಸರ್. ಈ ದಿನಗಳಲ್ಲಿ ಆನೆಗಳಿಗೆ ಅಲ್ಲಿಂದ ಏನು ಗಜಪಯಣ ಅಂತ ಈಗ ಆಗಸ್ಟ್ 4ನೇ ತಾರೀಕಿಂದ ಅಲ್ಲಿಂದ ಕಾಡುಗಳಿಂದ ಅಲ್ಲಿ ಏನು ಕೆಡ್ಡಾಗ ಅಂತ ಕರಿತೀವಿ ಆನೆಗಳನ್ನ ಅಲ್ಲಿ ಎಲ್ಲಿರುತ್ತೆ ಅಲ್ಲಿಂದ ಶಿಬಿರಗಳಿಂದ ಬಂದು ನಮ್ಮ ಮೈಸೂರು ಬರ್ತಾರೆ. ವಿಶೇಷವಾದಂತ ಆಹಾರ ಇರುತ್ತೆ. ಅವ್ರಿಗೂ ಕೂಡ ಅವ್ರಿಗೆ ಶಿಬಿರದಲ್ಲಿ ಒಳ್ಳೆ ಆಹಾರ ಇರ್ಬೋದು. ಮೊದಲು ಬೆಣ್ಣೆ ಕೊಡ್ತಿದ್ರಂತೆ, ಈ ಸಾರಿ ಬೆಣ್ಣೆ ಕ್ಯಾನ್ಸಲ್ ಮಾಡಿದ್ದಾರೆ. 9 ಆನೆಗಳು ಕೂಡ ಬೆಣ್ಣೆ ಕೊಡ್ತಿದ್ರಂತೆ ಮೊದಲು, ಈ ಸಾರಿ ಬೆಣ್ಣೆ ಕ್ಯಾನ್ಸಲ್ ಮಾಡಿದ್ದಾರೆ. ಹುರುಳಿ ಇರ್ಬೋದು ಮತ್ತೆ ರಾಗಿ ಇರ್ಬೋದು, ಒಣ ಹಣ್ಣುಗಳು ಇವೆಲ್ಲ, ಬೆಲ್ಲ ಇರ್ಬೋದು, ಇದನ್ನೆಲ್ಲ ಮುದ್ದೆ ಕಟ್ಟಿ ಕೊಡ್ತಕ್ಕಂಥದ್ದು ಆ ಥರ ಎಲ್ಲ ಮಾಡ್ತಾರೆ. ಆನೆಗಳನ್ನ ಮೊದಲನೇ ಬಾರಿ ಕರ್ಕೊಂಡು ಬಂದಾಗ ಅವುಗಳನ್ನ ತೂಕವನ್ನ ಅಳಿತಾರೆ. ಆನೆಗಳು 1 ತಿಂಗಳಲ್ಲಿ ಇನ್ನಷ್ಟು ಪುಷ್ಟಿಯಾಗಿ ದಷ್ಟಪುಷ್ಟವಾಗಿ ತಿಂದು ಆಹಾರಗಳನ್ನ ಸಂತೋಷದಿಂದ ಬರೀ ಇವ್ರಿಗಷ್ಟೇ ಇಲ್ಲ ನಮ್ಗಳಿಗಷ್ಟೇ ಹಬ್ಬ ಅಲ್ಲ, ನಿಜವಾಗ್ಲೂ ಆನೆಗಳಿಗೂ ಹಬ್ಬ ಅನ್ನೋದನ್ನ ತೋರಿಸ್ಕೊಡ್ತಾರೆ. ಇದು ಮಾಡ್ತಾರೆ ಆಹಾರದಲ್ಲಿ ಅದೆಲ್ಲ ಕೊಡ್ತಾರೆ. ಜೊತೆಗೆ ಡ್ರೈ ಫ್ರೂಟ್ಸ್ ಇರ್ಬೋದು ಇವುಗಳೆಲ್ಲವನ್ನು ಕೊಡ್ತಾರೆ. ಪ್ರತಿನಿತ್ಯ ವಿವಿಧ ಹಣ್ಣು ಹಂಪಲುಗಳನ್ನು ಕೊಡ್ತಾರೆ. ಆರೋಗ್ಯವನ್ನ ಪಶುವೈದ್ಯಾಧಿಕಾರಿಗಳು ಅದನ್ನ ಚೆಕ್ ಮಾಡ್ತಾನೆ ಇರ್ತಾರೆ. ಹೇಗಿದೆ ಅವುಗಳ ಆರೋಗ್ಯ ಮಟ್ಟ ಹೇಗಿದೆ ಇವುಗಳನ್ನ ಚೆಕ್ ಮಾಡಿ ಇದರ ಆದ್ಮೇಲೆ ಅರಣ್ಯ ಇಲಾಖೆಯವರ ಸಮ್ಮುಖದಲ್ಲಿ ಪ್ರತಿದಿನ ತಾಲೀಮು ಅರಣ್ಯ ಇಲಾಖೆ ಮತ್ತೆ ಪೊಲೀಸ್ ಇಲಾಖೆ ಅದ್ರ ಜೊತೆಗೆ ಅರಮನೆ ಮಂಡಳಿ ಇವರ ಸಮ್ಮುಖದಲ್ಲಿ ತಾಲೀಮನ್ನು ನಡೆಸ್ತಾರೆ. ಈ ಸಂದರ್ಭದಲ್ಲಿ ನಾವು ಅರ್ಜುನನ್ನ ನೆನಪು ಮಾಡ್ಕೊಳ್ಳೇಬೇಕು. ಹೌದೌದು. ಇತ್ತೀಚೆಗೆ ಅರ್ಜುನ ಒಂದು ಕಾಡಾನೆ ಜೊತೆ ಕಾಳಗ ನಡೆಸ್ಬೇಕಾದ್ರೆ ಅದನ್ನ ಪಳಗಿಸಿ ಅದು ಹಸುನೀಗಿತ್ತು. ಆದ್ರೆ ಅದಕ್ಕೆ ಒಂದು ಸ್ಮಾರಕ ನಿರ್ಮಾಣ ಮಾಡಿ ಅದರದೇ ಆದ ಒಂದು, ಯಾಕಂದ್ರೆ ಇವತ್ತು ಅವನಿಲ್ಲ, ಅವನ ಆಬ್ಸೆನ್ಸ್ ಏನಿದೆ ಅದು ನಿಜವಾಗ್ಲೂ ಕಾಡುತ್ತೆ. ಮತ್ತು ಈ ಸಾರಿಯ ದಸರಾವನ್ನ ಉದ್ಘಾಟನೆ ಮಾಡ್ತಿರುವಂತವರು ಬಾನು ಮುಷ್ತಾಕ್ ಅವರು, ಕನ್ನಡಕ್ಕೆ ಬೂಕರ್ ಪ್ರಶಸ್ತಿಯನ್ನ ತಂದುಕೊಟ್ಟಂತವ್ರು. ತುಂಬಾ ಖುಷಿಯ ವಿಷಯ. ನಮ್ಮ ಕನ್ನಡತನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಕನ್ನಡ ಜಗತ್ಪ್ರಸಿದ್ಧಿ ಆಗೋದಕ್ಕೆ ಅವರು ಕಾರಣಕರ್ತರು. ದಸರಾಕ್ಕೆ ಇನ್ನೊಂದು ದೊಡ್ಡ ಮೆರುಗು ಬಂದಂತಾಗಿದೆ ಬಾನು ಮುಷ್ತಾಕ್ ಅವರು ಮಾಡ್ತಾ ಇರೋದ್ರಿಂದ. ಹೌದು, ಜನಗಳನ್ನ ಇದು ನಿಭಾಯಿಸೋದೆ ತುಂಬಾ ಒಂದು ದೊಡ್ಡ ಪೊಲೀಸರಿಗೆ ಹರಸಾಹಸನೆ ಆಗಿದೆ. ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ ಆನೆಗಳಿಗೆ ಅಭಿಮಾನಿಗಳು ಇರೋದ್ರಿಂದ, ಅದರಲ್ಲೂ ಭೀಮನ್ಗೆ ಅಭಿಮಾನಿಗಳು ಇರೋದ್ರಿಂದ ಯಾವಾಗ್ಲೂ ಆನೆಗಳ ಹತ್ರನೇ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಪಾಪ ಪೊಲೀಸ್ನವರು ಯಾವಾಗ್ಲೂ ಅದನ್ನ ಸಾಧ್ಯವಾದಷ್ಟು ಯಾವುದೇ ಅಹಿತಕರ ಘಟನೆಗಳು ನಡೀದೇ ಇರೋ ರೀತಿ ಅದನ್ನ ತಪ್ಪಿಸ್ಕೊಂಡು, ನೀವು ಹೀಗಿರಿ ಅಂತ ಜನಗಳಿಗೆ ಇನ್ಸ್ಟ್ರಕ್ಷನ್ ಕೊಟ್ಕೊಂಡು ಅವರು ಅದನ್ನ ನಿಭಾಯಿಸ್ಕೊಂಡು ಹೋಗ್ತಿದ್ದಾರೆ ಪಾಪ. ನೋಡಿ, ಇದೀಗ KR ಹಾಸ್ಪಿಟಲ್ ರೋಡ್ ಮುಖಾಂತರ ನಾವು ಹೋಗ್ತಾ ಇದ್ದೀವಿ. ಆನೆಗಳ ತಾಲೀಮು ನಡ್ಕೊಂಡು ಹೋಗ್ತಾ ಇದೆ. ಯುವ ಸಂಭ್ರಮ ಅನ್ನೋದು ಕಾಲೇಜು, ನಾವು ಹೇಳ್ದಂಗೆ ಕಾಲೇಜುಗಳು ಮತ್ತೆ ಇಲ್ಲಿನ ಇಲ್ಲಿನ ಲೋಕಲ್ ಅಂತಂದ್ರೆ ಪ್ರಾದೇಶಿಕ ಕಲೆಗಾರರಿಂದ ಪ್ರಸ್ತುತಪಡಿಸೋದು. ಯುವ ದಸರಾ ಅಂದ್ರೆ ಏನು ಒಂದು ಪ್ರಖ್ಯಾತಿ, ಇದನ್ನ ಕಲಾವಿದರನ್ನ ಕರೆಸಿ ಅದೊಂದು 3 ದಿನಗಳ ಕಾಲ ಒಂದು ವೇದಿಕೆ ಮೇಲೆ ಆಗುತ್ತೆ. ಕಳೆದ ಬಾರಿ ಚಾಮುಂಡಿ ಬೆಟ್ಟದ ತಪ್ಪಲಾಗಿತ್ತು. ಅದಕ್ಕಿಂತ ಹಿಂದೆ ಬಾರಿ ಮಹಾರಾಜ ಗ್ರೌಂಡ್ ಅಲ್ಲಿ ಕೇಂದ್ರ ಭಾಗವಾಗಿರುವಂತ ಮಹಾರಾಜ ಗ್ರೌಂಡ್ ಅಲ್ಲಿ ನಡೀತಾ ಇತ್ತು. ಆದ್ರೆ ಜನಸಂದಣಿಯನ್ನ ನಿಯಂತ್ರಿಸಲಿಕ್ಕೆ ಸಮಸ್ಯೆ ಆಗ್ತಿರೋದ ಕಾರಣಕ್ಕೆ ಹೋದ್ ಸಾರಿ ಅಲ್ಲಿಗೆ ಸ್ಥಳಾಂತರ ಮಾಡಿದ್ರು. ಈ ಸಾರಿ ಎಲ್ಲಿ ಮಾಡ್ತಾರೆ ನೋಡ್ಬೇಕು. ಈ ಬಾರಿ ಇನ್ನೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಮತ್ತು ಇಳೆಯರಾಜ ಅವರು ಬಂದಿದ್ರು. ಇಳೆಯರಾಜ ಅವರು ಯುವ ದಸರಾದಲ್ಲಿ ಮೈಸೂರವರೇ ಬಿಡಿ ಸರ್. ಚಂದನವನ ಏನು ನಾವು ಸ್ಯಾಂಡಲ್ವುಡ್ ಅಂತ ಕರಿತೀವಿ, ಸ್ಯಾಂಡಲ್ವುಡ್ ನೈಟ್ ಅಂತಾನೆ ಇರುತ್ತೆ. ನಮ್ಮ ಚಂದನವನದ ಎಲ್ಲಾ ಕಲಾವಿದರು, ಬೇರು ನಟರು ಬಂದು ಅಲ್ಲಿ ಪ್ರದರ್ಶನವನ್ನ ನೀಡ್ತಾರೆ. ನೋಡಿ, ಆನೆಗಳೆಲ್ಲ ಸಾಲಾಗಿ ಸಾಕ್ತಾ ಇದಾವೆ. ಒಟ್ಟು 9 ಆನೆಗಳು. ಅದನ್ನ ನೋಡೋದೇ ಒಂದು
ಸಂಭ್ರಮ, ಖುಷಿ, ಸಂತಸ. ನೀವು ಚಾಮರಾಜನಗರದವರಾಗಿರೋದ್ರಿಂದ ಆನೆಗಳನ್ನು ಬಹಳ ಹತ್ತಿರದಲ್ಲಿ ಪಳಗಿಸದೇ ಇರುವಂತ ಆನೆಗಳನ್ನು ಬಹಳ ಹತ್ತಿರದಲ್ಲಿ ನೋಡಿದಿರಿ. ಗುರವ್ರ ಊರಲ್ಲಿ ಪ್ರತಿದಿನ ಬೆಳಗಾಯ್ತು ಅಂತಂದ್ರೆ ಒಂದು ಆನೆ ನೋಡಿ ಮಲಗಿರ್ತಾರೆ. ಅವ್ರ ಜನಗಳು ನಮ್ಮೂರಿನಲ್ಲಿ ಕಾಡಾನೆಗಳನ್ನ ನೋಡಿರ್ತೀವಿ, ಸಾಕಿರ್ತಕ್ಕಂಥ ಇದು ಕೂಡ ಕಾಡಾನೆಗಳು. ಆದ್ರೆ ದಸರಕ್ಕೋಸ್ಕರ ಚಿತ್ರದಿಂದ ನಾಡೆ ಕರ್ಕೊಂಡ್ ಬಂದಿದ್ದಾರೆ. ಅದನ್ನ ಕಾಡು ಆನೆಯಿಂದ ಅದನ್ನ ಹಿಡಿದು ಅದನ್ನ ಪಳಗಿಸಿ ಅದಕ್ಕೆ ಇನ್ನು ಒಂದಷ್ಟು ಇನ್ಸ್ಟ್ರಕ್ಷನ್ಗಳನ್ನ ಕೊಟ್ಟು ದಸರಾ ಜಂಬೂ ಸವಾರಿಗೆ ಆನೆಗಳು ನಮ್ಗಿಂತ ಫಾಸ್ಟ್ ಆಗಿ ನಡ್ಕೊಂಡು ಹೋಗ್ತಾ ಇದಾವೆ, ನಾವು ಓಡ್ತಾ ಇದ್ದೀವಿ. ಸ್ಪೀಡ್ ಮ್ಯಾಚ್ ಮಾಡಬೇಕು. ನಾವು ಬೈಕಲ್ಲೇ ಹೋಗ್ಬೇಕಾಗುತ್ತೆ. ಎಲ್ಲ ಕಡೆ ವಾಹನಗಳಲ್ಲಿ ಜನಗಳು ತೆರಳುತ್ತಾ ಇದ್ರು, ತುಂಬಾ ನಿಧಾನಕ್ಕೆ ತೆರಳುತ್ತಾ ಇದ್ದಾರೆ. ಯಾಕಂದ್ರೆ ಆನೆಗಳು ನೋಡೋ ಖುಷಿ ಕಾತ್ರ ಆ ಮಟ್ಟಕ್ಕಿದೆ. ಎಲ್ಲರ ಕೈಯಲ್ಲೂ ಫೋನು, ಸೆಲ್ಫಿ, ಆನೆಗಳ ವಿಡಿಯೋ ಇದೆ ಹರಿದಾಡ್ತಾ ಇದೆ. ಎಲ್ರಿಗೂ ಒಂದು ಸಂಭ್ರಮ. ದಸರಾ ಹತ್ರ ಬಂತು ಅಂದ ತಕ್ಷಣ ಬೇರೆ ಊರುಗಳಿಂದನೂ ಬಂದು ಕೆಲವರು ಒಂದಷ್ಟು ದಿನ ಮೈಸೂರಿನಲ್ಲಿ ನಾವು ಇದ್ದು ಹೋಗ್ಬೇಕು, ದಸರಾವನ್ನ ನಾವು ಕಲಿತಿರುವಾಗ್ಲೂ ಕೂಡ ನಮ್ಗೆ 2 ರಜೆಗಳು ತುಂಬಾ ಪ್ರಾಮುಖ್ಯತೆ. ಒಂದು ಬೇಸಿಗೆ ರಜೆ, ಇನ್ನೊಂದು ದಸರಾ ರಜಾ ಅಂತಾನೆ. ಏನು ದಸರಾ ರಜಾ, ಈ ದಸರಾದಲ್ಲಿ ಎಲ್ಲರೂ ಅವರ ಮಕ್ಕಳ ಜೊತೆ, ಫ್ಯಾಮಿಲಿ ಜೊತೆ ಮೈಸೂರಿಗೆ ಬಂದು ಇಲ್ಲೇ ಬೀಡೂರಿ ಸುಮಾರು ಒಂದು 10-15 ದಿನಗಳ ಕಾಲ ಆ ದಸರಾವನ್ನ ವೈಭವವನ್ನ ಕಂಡು ಇಲ್ಲ ಪರಿನೇ ಅದಕ್ಕೆ ಎಂಡೇ ಇಲ್ಲ. ಅಷ್ಟು ವಿಜೃಂಭಣೆಯಿಂದ ಸೆಕ್ಯೂರಿಟಿಯನ್ನ ಮೇಂಟೈನ್ ಮಾಡೋದಕ್ಕೆ ಉತ್ತರ ಕರ್ನಾಟಕದಿಂದ ಪೊಲೀಸರು ಬಂದಿರ್ತಾರೆ. ಹೌದೌದು, ನಮ್ಮ ಪೊಲೀಸ್ ಇಲಾಖೆಗೆ ಒಂದು ದೊಡ್ಡ ಸಲ್ಯೂಟ್ ಅಂತ ಹೇಳ್ಬೋದು. ಪೊಲೀಸ್ ಇಲಾಖೆ ಮತ್ತೆ ಸ್ವಚ್ಛತಾ ಕಾರ್ಯದಲ್ಲಿ ಇರ್ತಾರಲ್ಲ, ಅದೊಂದು ನಮ್ಮ ಮೈಸೂರು ಕಾರ್ಪೊರೇಷನ್. ಇದಕ್ಕೆ ನೋಡಿ, ನೀವು ಇಲ್ಲಿ ಪೊಲೀಸರೆಲ್ಲ ಜನಗಳನ್ನ ನಿಯಂತ್ರಣ ಮಾಡೋದನ್ನ ಕಾಣಬಹುದು, ನೋಡಬಹುದು. ಎಲ್ಲ ಆನೆಗಳು, ಹಲವಾರು ಆನೆಗಳಿಗೆ ಗಂಟೆಯನ್ನ ಕಟ್ಟಲಾಗಿದೆ. ಆ ಗಂಟೆ ಸೌಂಡ್ ಕೇಳೋಕ್ಕೂ ಖುಷಿ ಆಗುತ್ತೆ. ಆ ಗಂಟೆ ಸೌಂಡ್ ಬರ್ತಿದ್ದಂಗೆ ಆನೆಗಳು ಬರ್ತಿದೆ ಅಂತ ಒಂದು ಸಿಗ್ನಲ್ ಸಿಕ್ಕಂಗೆ ಅನ್ಸುತ್ತೆ. ಭೀಮಾ ಭೀಮಾ ಭೀಮಾ, ಎಲ್ಲಿ ನೋಡಿದರೂ ಭೀಮನ ಅಭಿಮಾನನೇ ಜಾಸ್ತಿ. ಎಲ್ಲರೂ ಭೀಮಾ 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 ಅಂತ ಕೂಗ್ತಾನೆ ಇರ್ತಾರೆ. ನೀವೆಲ್ಲೇ ಹೋದ್ರು ಭೀಮನ್ಗೆ ತುಂಬಾ ಅಭಿಮಾನಿಗಳು ಜಾಸ್ತಿ. ನೋಡೋಣ ಮುಂದಿನ ದಿನಗಳಲ್ಲಿ ಭೀಮಾನು ತಾಯಿ ಚಾಮುಂಡೇಶ್ವರಿಯನ್ನ, ಅಂಬಾರಿಯನ್ನ ಬರುವಂತ ಚಾನ್ಸಸ್ ಇದೆ ಅಂತ ಹೇಳ್ತಿದ್ದಾರೆ. ಆದ್ರೆ ಕಾದು ನೋಡ್ಬೇಕಾಗಿದೆ. ಭೀಮನಿಗೆ ಆಪರ್ಚುನಿಟಿ ಸಿಗ್ಲಿ, ಅವನು ಹೊರಲಿ. ವಿಶ್ವವಿಖ್ಯಾತಿ ಮೈಸೂರು ದಸರಾಕ್ಕೆ ಎಲ್ಲ ಭಾಗದಿಂದನೂ ಕೂಡ ಜನ ಆಗಮಿಸಿ ಕಣ್ತುಂಬ್ಕೊಂತಾರೆ. ನೀವು ಕೂಡ ಇವನ್ನು ವಿಶ್ವವಿಖ್ಯಾತಿ ಅಂತ ಕರಿತೀವಿ. ಮೈಸೂರು ದಸರಾಕ್ಕೆ ಬನ್ನಿ. ಇಲ್ಲಿನ ದೀಪಾಲಂಕಾರ ಇರ್ಬೋದು, ಜಂಬೂ ಸವಾರಿ ಇರ್ಬೋದು, ದೀಪಾಲಂಕಾರ ನಿಜಕ್ಕೂ ಯುವ ಸಂಭ್ರಮ, ಯುವ ದಸರಾ ಎಲ್ಲವನ್ನ ನೋಡಿ ಆನಂದಿಸ್ಬೇಕು. ನೀವು ವಾಕ್ ವಿತ್ ಫ್ರೆಂಡ್ಸ್ ಕೇಳಿರ್ಬೋದು, ವಾಕ್ ವಿತ್ ಪಾರ್ಟ್ನರ್ ಕೇಳಿರ್ಬೋದು, ಅಥವಾ ವಾಕ್ ವಿತ್ ಎಲಿಫೆಂಟ್ಸ್ ಅನ್ನೋದನ್ನ ನಮ್ಮ ಮೈಸೂರಲ್ಲಿ ಮಾತ್ರ ನೋಡಕ್ ಸಾಧ್ಯ, ಅಥವಾ ಅನುಭವಿಸ್ಲಿಕ್ಕೆ ಸಾಧ್ಯ, ನಡೀಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನ ನಾವು ನೋಡ್ಬೋದು. ಏನೋ ತಿನ್ನಿಸ್ತಾ ಇದ್ದಾರೆ. ಇಲ್ಲಿ ಆನೆಗಳನ್ನ ನಿಲ್ಸಿದ್ದಾರೆ. ಬಿಸಿಲು ಬೆಳಗ್ಗೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸರ್. ಇಷ್ಟು ದಿನ ಸ್ವಲ್ಪ ಒಂದಷ್ಟು ಬರೀ ಮಳೆ ಮೋಡ ಇದನ್ನೇ ನಾವು ನೋಡಿದ್ವಿ. ಇತ್ತೀಚೆಗೆ ದಸರಾ ಆನೆಗಳ ತಾಲೀಮು ಶುರು ಆದ್ಮೇಲೆ ಬಿಸಿಲು ಶುರುವಾಗಿದೆ. ಜಂಬೂ ಸವಾರಿ ಚಿನ್ನದ ಅಂಬಾರಿಯನ್ನ ಅಂಬಾರಿ ಒಳಗಡೆ ಚಾಮುಂಡೇಶ್ವರಿನ ಹೊತ್ತು ಸಾಗುತ್ತೆ ಅಂಬಾರಿ. ಇದನ್ನ ಮೊದಲು ವಿಜಯದಶಮಿ ನಾವು ವಿಜಯನಗರ ಸಾಮ್ರಾಜ್ಯದಲ್ಲಿ ಆಚರಣೆ ಮಾಡ್ತಾ ಬರ್ತೇವೆ. ಇವಾಗಲೂ ಕೂಡ ನಾವು ನೋಡ್ಬೋದು. ಹಂಪಿಯಲ್ಲೆಲ್ಲ ಹೋದಾಗ ವಿಜಯನಗರಕ್ಕೆ ಮಹಾನವಮಿ ದಿಬ್ಬ ಅಂತ, ಅಂದ್ರೆ ಅಲ್ಲಿ ಪ್ರದರ್ಶನ, ಮಹಾನವಮಿ ದಿಬ್ಬ ಅಂತ, ಅಲ್ಲಿ ಆನೆಗಳ ಜಂಬೂ ಸವಾರಿ ಮತ್ತೆ ಏನು ಪ್ರದರ್ಶನ ಅಲ್ಲಿನ ಪೊಲೀಸ್ ಅಸ್ತಿತ್ವ ಅವಾಗ್ಲೂ ಕೂಡ ಅದನ್ನ ಪ್ರದರ್ಶನ ಕೊಡೋದನ್ನ ಮಹಾನವಮಿ ಅದೇ ತರ ಇದೆ. ಜನಗಳು ಕೂತು ನೋಡೋದಕ್ಕೆ ಮಹಾನವಮಿ ಹೌದೌದು ಮಹಾನವಮಿ ದಿಬ್ಬ ಅದಕ್ಕೋಸ್ಕರನೇ ಮಾಡಿದ್ದು. ಅಲ್ಲಿ ನಾವು ಕೂಡ ಹಂಪಿಗೆ ಹೋದಾಗ ನೋಡಿದ್ದು. ಅಲ್ಲಿ ಏನು ಅಲ್ಲಿನ ಡೆಕ್ಕನ್ ಸುಲ್ತಾನರಿಂದ ಅದು ಪತನ ಒಳಗಾಗುತ್ತೆ. ಅವಾಗ ನಮ್ಮ ಮೈಸೂರು ಮಹಾರಾಜರು ಇದನ್ನು ತುಂಬಾ ಬಹುದೊಡ್ಡ ಪ್ರಾಮುಖ್ಯತೆಯನ್ನು ಕೊಟ್ಟು ಇಲ್ಲಿ ಜಂಬೂ ಸವಾರಿಯನ್ನ ಪ್ರಾರಂಭ ಮಾಡ್ತಾರೆ. ಇದ್ರ ಜೊತೆ ಬಹುದೊಡ್ಡದಾಗಿ ಸರ್ಕಾರ ಜೊತೆಗೆ ಕೈ ಜೋಡಿಸಿ ಎಲ್ಲಾ ಕಾರ್ಯಗಳಲ್ಲೂ ಜಂಬೂ ಸವಾರಿ, ದಸರಾ ಅಂದ ತಕ್ಷಣ ಜಂಬೂ ಸವಾರಿ ಒಂದು ದೊಡ್ಡ ಪ್ರಾಮುಖ್ಯತೆ ಆದ್ರೆ ಅದ್ರ ಜೊತೆಗೆ ಸಾಂಸ್ಕೃತಿಕವಾಗಿರ್ಬೋದು,
ಶಾಲೆ ಮಕ್ಕಳ ದಸರಾ ಅಂತ ಇರ್ಬೋದು, ರೈತ ದಸರಾ ಅಂತ ಇರ್ಬೋದು, ಎಲ್ಲದೂ ಕೂಡ ಸ್ಥಳೀಯ ಕ್ರೀಡೆಗಳಿಗೆ ಮಹತ್ವ ಕೊಟ್ಟು ಮಲ್ಲಯುದ್ಧ ಇವುಗಳೆಲ್ಲಕ್ಕೂ ತುಂಬಾ ಪ್ರಾಮುಖ್ಯತೆಯನ್ನು ಕೊಟ್ಟು ದಸರಾಕ್ಕೆ ಇನ್ನಷ್ಟು ಮೆರುಗನ್ನ ಕಬಡ್ಡಿ ಇರ್ಬೋದು, ದೀಪಾಲಂಕಾರಗಳು ಕಂಗೊಳಿಸುವ ಅದೇ ಒಂದು ಬಹುದೊಡ್ಡ ಭಾಗ ಮೈಸೂರಲ್ಲಿ. ಅಂದ್ರೆ ಏನ್ ದಸರಾ ಸಮಯದಲ್ಲಿ, ದಸರಾ ಆದ್ಮೇಲೂ ಕೂಡ ದಸರಾದ ನಂತರ ಒಂದು 10 ದಿನಗಳ ಇರುತ್ತೆ ದೀಪಾಲಂಕಾರಕ್ಕೆ ಒಂದು ಸಪರೇಟ್ ಫ್ಯಾನ್ ಬೇಸ್ ಇದೆ. ಹೌದು, ದೊಡ್ಡ ಮಟ್ಟದಲ್ಲಿ ಮೈಸೂರು ತುಂಬಾ ದೀಪಾಲಂಕಾರಗಳಿಂದ ಕಂಗೊಳಿಸ್ತಾ ಇರುತ್ತೆ. ಇಡೀ ಮೈಸೂರನ್ನ ಕಣ್ತುಂಬಿಕೊಳ್ಳೋದಕ್ಕೆ ಬೇರೆ ಅಂತಾರಾಜ್ಯ ಅಂತರ್ ದೇಶಗಳಿಂದ ಜನಗಳು ಬಂದು ಅದನ್ನ ಆ ಮಟ್ಟಕ್ಕೆ ಅದು ಕಣ್ಮನೆಯನ್ನ ಸೆಳೀತಾ ಇರುತ್ತೆ. ಮತ್ತೆ ಈಗ ಆನೆಗಳು ತಮ್ಮ ತಾಲೀಮನ್ನ ಮುಗಿಸಿ ವಾಪಸ್ ಹೋಗ್ತಾ ಇದಾವೆ, ಅರಮನೆ ಕಡೆಗೆ ಸಾಕ್ತಾ ಇದಾವೆ. ವಾಕ್ ವಿತ್ ಎಲಿಫೆಂಟ್ ಅನ್ನಂಗಿರುತ್ತೆ, ಚೆನ್ನಾಗಿರುತ್ತೆ. ವಾಕ್ ವಿತ್ ಎಲಿಫೆಂಟ್ ಅದು ಮೈಸೂರಲ್ಲಿ ಮಾತ್ರ ಅನ್ಸುತ್ತೆ, ನಮ್ಮ ಮೈಸೂರು ನಗರದಲ್ಲಿ ಮಾತ್ರ ಸಾಧ್ಯ. ನಮ್ಮ ಮೈಸೂರಿನ ಹೆಸರು ಸಾಂಸ್ಕೃತಿಕ ನಗರಿ ಅಂತ. ತುಂಬಾ ಖುಷಿಯಾಗುತ್ತೆ. ಎಲ್ರು ಈ ಬಾರಿಯ ದಸರಾಗೆ ಬನ್ನಿ, ಈ ಸಂಭ್ರಮವನ್ನ ಎಲ್ರು ಕಣ್ತುಂಬಿಕೊಳ್ಳಿ. ದೀಪಾಲಂಕಾರ ಇರ್ಬೋದು, ಜಂಬೂ ಸವಾರಿ ಇರ್ಬೋದು, ವಸ್ತು ಪ್ರದರ್ಶನ ಇರ್ಬೋದು, ಯುವ ಸಂಭ್ರಮ, ಯುವ ದಸರಾಗಳಿರ್ಬೋದು, ಎಲ್ಲ ಕಡೆ ಬಂದು ಭಾಗವಹಿಸಿ ಎಲ್ಲ ಸಂಭ್ರಮವನ್ನು ಕಣ್ತುಂಬಿಕೊಳ್ಳಿ. ಏರ್ಸೋ ಎಲ್ಲವನ್ನು ಕೂಡ ನೋಡಿ ಕಣ್ತುಂಬಿ ದೊಡ್ಡ ಮಟ್ಟದಲ್ಲಿ ನಡೀಲಿ, ತುಂಬಾ ಚೆನ್ನಾಗಾಗ್ಲಿ, ಯಶಸ್ವಿಗೊಳ್ಳಿ ನಮ್ಮ ದಸರಾ ಅಂತ ಹಾರೈಸ್ತಾ. ಎಲ್ಲೇ ಇರಿ, ಹೇಗೆ ಇರಿ, ನಿಮ್ಮ ಮನಸ್ಸು ಮಾತ್ರ ಮೈಸೂರಿನಲ್ಲಿರಲಿ. ಈ ದಸರಾ ಸಮಯದಲ್ಲಿ ಫಿಸಿಕಲ್ ಆಗಿ ಬರೋದಕ್ಕೆ ಕಷ್ಟ ಆದರೂ ಕೂಡ ಬೇರೆ ಬೇರೆ ಕಾರಣಗಳಿಂದಾಗಿ ಎಲ್ಲೋ ಅಲ್ಲೇ ಮನೆಗಳಲ್ಲೇ ಇರಬೇಕು ಅನ್ನುವಂಥ ಸನ್ನಿವೇಶಗಳ ಸೃಷ್ಟಿಯಾದರೆ ನೀವು ಅಲ್ಲೇ ಇರಿ. ಆದರೂ ಕೂಡ ನಿಮ್ಮ ಮನಸ್ಸು ಮಾತ್ರ ಮೈಸೂರಿನಲ್ಲಿರಲಿ. ಮೊದಲ ಹಾಡೇ ಇದೆ, ಮೈಸೂರು ದಸರಾ ಎಷ್ಟೊಂದು ಸುಂದರ, ಚೆಲ್ಲಿದೆ ನಗೆಯ ಪನ್ನೀರ. ಹೌದು, ಹಾಡಿನ ತಕ್ಕಂತೆ ಅಷ್ಟೊಂದು ಸುಂದರವಾಗಿ ನಮ್ಮ ಮೈಸೂರು ದಸರಾ ಪ್ರತಿ ವರ್ಷನೂ ಬಂದಿದೆ. ಶತಮಾನದಿಂದ ಶತಮಾನಕ್ಕೆ ಸಂಸ್ಕೃತಿಯ ಸಾರಥ್ಯದಲ್ಲಿ ನಮ್ಮ ಮೈಸೂರು ದಸರಾ ಸಾಗ್ತಾ ಬಂದಿದೆ. ಎಲ್ಲರೂ ಬನ್ನಿ, ಎಲ್ಲರೂ ಮೈಸೂರು ದಸರಾವನ್ನ ಆನಂದ ಮಾಡಿ. ನಮ್ಮ ಕರ್ನಾಟಕದ ಶ್ರೇಷ್ಠವಾದಂತಹ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂತಹ, ಪಸರಿಸುವಂತಹ ನಾಡಹಬ್ಬ ಮೈಸೂರು ದಸರಾ. ನಮ್ಮ ಮೈಸೂರು ದಸರಾ ಕಣ್ಣಿಗೆ ತಂಪನ್ನು ಕೊಡುವಂಥದ್ದು, ಕಣ್ಣಿಗೆ ಶೃಂಗಾರವನ್ನು ಕೊಡುವಂಥದ್ದು, ಕಣ್ಣಿಗೆ ಮನಸ್ಸಿಗೆ ಮತ್ತು ಈ ಪೂರ್ತಿ ಜೀವನಕ್ಕೆ ಒಂದು ಒಳ್ಳೆಯ ಅನುಭವವನ್ನು ಕೊಡುವಂಥ ಹಬ್ಬ. ಎಲ್ಲರೂ ಮೈಸೂರು ದಸರಾವನ್ನು ಭಾಳ ಚೆನ್ನಾಗಿ ಎಂಜಾಯ್ ಮಾಡ್ತೀರಿ ಅಂತ ಭಾವಿಸ್ತಾ ಸೈನಿಂಗ್ ಆಫ್. ಮತ್ತೆ ಸಿಗೋಣ ಅತಿ ಶೀಘ್ರದಲ್ಲಿ.